ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ಜೆಡಿಎಸ್ ವತಿಯಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ನಮ್ಮೊಟ್ಟಿಗೆ ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸಂಸದರಾದಂತಹ ಮಲ್ಲೇಶ್ ಬಾಬು ಅವರಿದ್ರೆ ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್, 3 ದಿನಗಳ ಕಾಲ ಈ ಒಂದು ಬೃಹತ್ ಪಾದಯಾತ್ರೆ ರೂಪುರೇಷೆಗಳು ಯಾವ ರೀತಿ ಇರುತ್ತೆ, ಯಾರೆಲ್ಲ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ? JDS ಮುಖಂಡರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಅದ್ರ ಜೊತೆ ಏನು BJP ಅವರು ಮೋಸ್ಟ್ಲಿ ಅಶೋಕ್ ಸಾಹೇಬರು ಮತ್ತು ಚಲವಾದಿ ನಾರಾಯಣ್ ಸಾಹೇಬರು, ಅಶ್ವಥ್ ನಾರಾಯಣ ಇವರೆಲ್ಲ ಬಂದು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಒಂದು ಮೀಟಿಂಗ್ ಆಗಿದೆ, ಅವತ್ತು 11 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದು ಚಾಲನೆ ಮಾಡ್ತೀವಿ ಅಂತಿದ್ದಾರೆ ಕುಮಾರಣ್ಣ ಜೊತೆ. ಅದ್ರ ಜೊತೆ ನಮ್ಮ JDS ಪಾರ್ಟಿದ 224 ಕ್ಷೇತ್ರದ ಏನು ಮುಖಂಡರಿದ್ದಾರೋ ಎಲ್ಲ MLA ಕ್ಯಾಂಡಿಡೇಟ್ಸು, MLAಗಳು ಯಾರ್ಯಾರಿದ್ದಾರೋ ಎಲ್ಲರೂ ಬಂದು ಈ 3 ದಿನದಲ್ಲಿ ಹಂತ ಹಂತವಾಗಿ ಅವರು ಭಾಗವಹಿಸ್ತಾರೆ. ನಾವು ರೈತರ ಜೊತೆಯಲ್ಲಿ ಇದ್ದೀವಿ ಅಂತ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಪಾದಯಾತ್ರೆಗೆ ಸರ್ಕಾರ ಕೌಂಟರ್ ಕೊಟ್ಟಿರುವಂಥದ್ದು ಪ್ರಾಯಶ್ಚಿತ್ತದ ಪಾದಯಾತ್ರೆ ಮಾಡ್ತಿದೆ JDS ಅಂತೇಳಿ. ಏನಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾ ಇದೀವಿ? ನಾವು ರೈತರ ಜೊತೆ ನಿಂತ್ಕೊಳ್ಳೋಕೆ ಮಾಡ್ತಾ ಇದೀವಿ ಅಷ್ಟೇ ಹೊರತು ಯಾವತ್ತೂ ಇಲ್ಲಿ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ಕುಮಾರಣ್ಣ ಆದ್ರಾಗಲೂ JDS ಪಾರ್ಟಿಯವರು ಮಾಡಿಲ್ಲ. ನಾನು ಇವತ್ತು ಹೇಳ್ತೀನಿ ನಿಮಗೆ, 2026ವರೆಗೂ ಅಧಿವೇಶನದಲ್ಲಿ ಏನೇನು ನಡೆದಿದೆಯೋ, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಮಾಡಿದಾರೆ, ಯಾರ್ಯಾರು ರಿಪ್ಲೈಸ್ ಕೊಟ್ಟಿದ್ದಾರೋ ದಯವಿಟ್ಟು ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ದಯವಿಟ್ಟು ತೆಗೆದು ಇದನ್ನು ನಿಜ ಏನು ಯಾರು ಏನು ಮಾಡಿದ್ದಾರೆ, ಯಾವ ಮುಖಂಡರು ಏನು ಮಾತಾಡಿದ್ದಾರೆ ಅಂತ ನೀವೇ ಮಾಹಿತಿ ಕೊಡಬೇಕು, ಜನಕ್ಕೆ ನೀವೇ ಸಂದೇಶ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ನೂತನ ಸಚಿವರು ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾರೆ, JDSನ ಒಂದು ಕನಸಿನ ಕೂಸನ್ನು ನಾವು ಬೆಳೆಸ್ತಾ ಇದ್ದೀವಿ, ನೆನ್ನೆ ಪ್ರೆಸ್ ಮೀಟ್ ಮಾಡಿ ದಾರಿ ತಪ್ಪಿಸುವಂತಹ ಕೆಲಸವನ್ನು JDS ನಾಯಕರು ಮಾಡ್ತಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು ನಿಮ್ಮ ಮೇಲೆ. ಕುಮಾರಣ್ಣ ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಒಂದು ಬುಕ್ಲೆಟ್ ಇತ್ತು, ಅದರಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವ್ರದ್ದು, ಖರ್ಗೆ ಸಾಹೇಬ್ರದ್ದು ಫೋಟೋ, ಕಾಂಗ್ರೆಸ್ ಸಿಂಬಲ್ಲು ಮತ್ತು ಅದರಲ್ಲಿ ಏನೇನಿತ್ತು ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಒಂದೊಂದು ಕಾಪಿ ಕೊಡ್ತಾರೆ. ದಯವಿಟ್ಟು ನೀವು ಪ್ರಿಂಟ್ ಮೀಡಿಯಾ ಅವ್ರು ನಿಮ್ಗೆ ಏನಾದರೂ ಬೇಕು ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾವರು ದಯವಿಟ್ಟು ಒಂದು ಮಾಹಿತಿ ಕೊಡಿ, ನಮಗೆ ಬೇಕು ಅಂತ ನಿಮಗೂ ಕೊಡ್ತೀವಿ. ಅದರಲ್ಲಿ ಏನೇನು ಆ ಕಮಿಟಿ ಯಾರು ಕಾಂಗ್ರೆಸ್ ಪಾರ್ಟಿಯವ್ರು ಏನೇನು ಕೊಟ್ಟಿದ್ದಾರೋ, ಫಲವತ್ತಾದ ಭೂಮಿ ಇಲ್ಲಿ ಇದೆ, ಇಲ್ಲಿ ಇಷ್ಟು ತೆಂಗಿನ ಮರಗಳಿದೆ, ಇಷ್ಟು ಈ ಮರ ಇದೆ, ಆ ಮರ ಇದೆ ಅಂತ ಕೊಟ್ಟು ಫಲವತ್ತಾದ ಭೂಮಿ ಅಂತ ಅವರೇ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಯಾಕೆ ಟೌನ್ಶಿಪ್ ಮಾಡಬೇಕು? ಇವಾಗ ಇದೇನದು ಬರ ಬಂದಿದೆ, ಇಲ್ಲೇನಾದ್ರು ನೀರಾವರಿ ಇಲ್ವಾ? ಎಲ್ಲ ಇದ್ದುಕೊಂಡು ರೈತರು 1 ಎಕರೆ 2 ಎಕರೆ ಇಟ್ಕೊಂಡು ಅದರಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಅದು ಅವ್ರನ್ನ ಬೆಂಬಲಿಸ್ಬೇಕಾ, ಇಲ್ಲಾಂದರೆ ಅವ್ರನ್ನ ಇರೋ ಜಮೀನು ಕಿತ್ಕೊಂಡು ಟೌನ್ಶಿಪ್ ಮಾಡಬೇಕಾ? ದಯವಿಟ್ಟು ನೀವೇ ಒಂದು ಆನ್ಸರ್ ಕೊಡಿ ನನಗೆ ಅದಕ್ಕೆ. ಕೊನೆಯದಾಗಿ, ಇಷ್ಟು ವಿರೋಧದ ಮಧ್ಯೆಯೂ ಕೂಡ ಸರ್ಕಾರ ನಾವು ಈ ಒಂದು ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತೇಳಿ ಮೊಂಡು ಹಠಕ್ಕೆ ಬಿದ್ದಿರುವಂಥದ್ದು, ಇದಕ್ಕೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಅಂತ? ಈ 3 ದಿನದ ಏನು ಒಂದು ಪಾದಯಾತ್ರೆ ನಡೆದು ಫ್ರೀಡಮ್ ಪಾರ್ಕಲ್ಲಿ ಎಂಡ್ ಆಗುತ್ತೆ, ಅದ್ರ ಜೊತೆ ಏನು ಅಧಿವೇಶನ ಶುರುವಾಗುತ್ತೆ, ಅಧಿವೇಶನದಲ್ಲಿ ನಾವು JDS ಮತ್ತು BJP ಪಾರ್ಟಿ ಎರಡೂ ಗಟ್ಟಿಯಾಗಿ ಅಲ್ಲಿ ಸದನದಲ್ಲಿ ಗಲಾಟೆ ಮಾಡಿ ಇದನ್ನು ಒಂದು ನಿರ್ಧಾರ ಕೊಡಿ ಅಂತ ಕೇಳ್ತೀವಿ. ಯಾವತ್ತು ಅವ್ರು ಇಲ್ಲ ಅಂತಲೇ ಟೌನ್ಶಿಪ್ ಮಾಡಲ್ಲ ಅಂತ ಆವತ್ತವರೆಗೂ ಹೋರಾಟ ನಡೆಯುತ್ತೆ ನಮ್ಮದು. ಇದಿಷ್ಟು ಸಂಸದರಾದಂತಹ ಮಲ್ಲೇಶ್ ಬಾಬು ಅವರ ಮಾತಾಗಿರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ, ಪಾದಯಾತ್ರೆ ಮೂಲಕವೂ ಸಹಿತ ಮತ್ತು ಸದನದ ಒಳಗಡೆ ಮತ್ತು ಹೊರಗಡೆಯೂ ಕೂಡ ನಾವು ಜಂಟಿಯಾಗಿ ಹೋರಾಟ ಮಾಡೇ ಮಾಡ್ತೀವಿ. ಟೌನ್ಶಿಪ್ ಕೈ ಬಿಡುವವರೆಗೂ ಕೂಡ ನಿರಂತರ ಹೋರಾಟ ನಡೆಯುತ್ತೆ ಅಂತೇಳಿ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.